ಸ್ವಾಗತ ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಚೇಳು ಕಚ್ಚಿದ ತಕ್ಷಣ ಏನನ್ನು ಹಚ್ಚಿದರೆ ವಿಷ ತಾಗುವುದಿಲ್ಲ? ಆಪ್ಷನ್ಸ್ ಎ ತುಳಸಿ ರಸ, ಬಿ ಬೆಳ್ಳುಳ್ಳಿ ರಸ, ಸಿ ನಿಂಬೆ ರಸ, ಡಿ ಈರುಳ್ಳಿ ಸಿಪ್ಪೆ. ಸರಿಯಾದ ಉತ್ತರ ಆಪ್ಷನ್ ಡಿ ಈರುಳ್ಳಿ ಸಿಪ್ಪೆ. ಚೇಳು ಕಚ್ಚಿದ ತಕ್ಷಣ ಈರುಳ್ಳಿ ಸಿಪ್ಪೆಯನ್ನು ಕಚ್ಚಿದ ಜಾಗಕ್ಕೆ ಇಟ್ಟರೆ ವಿಷ ಏರುವುದಿಲ್ಲ. ಹೆಚ್ಚು ಬಾಯಾರಿಕೆ ಸಮಸ್ಯೆ ಇರುವವರು ಏನನ್ನು ಸೇವಿಸಿದರೆ ಸಮಸ್ಯೆ ನಿವಾರಣೆಯಾಗುತ್ತದೆ? ಆಪ್ಷನ್ಸ್ ಎ ಮಜ್ಜಿಗೆ, ಬಿ ಮೂಸಂಬಿ ರಸ, ಸಿ ನೀರು, ಡಿ ನಿಂಬೆ ರಸ. ಸರಿಯಾದ ಉತ್ತರ ಆಪ್ಷನ್ ಬಿ ಮೂಸಂಬಿ ರಸ. ಹೆಚ್ಚು ಬಾಯಾರಿಕೆ ಸಮಸ್ಯೆ ಇರುವವರು ಮೂಸಂಬಿ ರಸ ಸೇವಿಸಿದರೆ ಸಮಸ್ಯೆ ನಿವಾರಣೆ ಆಗುತ್ತದೆ. ಇರುಳುಗಣ್ಣು ಸಮಸ್ಯೆ ನಿವಾರಣೆಗೆ ಏನನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಜೀರಿಗೆ, ಬಿ ಬಾದಾಮ್, ಸಿ ಏಲಕ್ಕಿ, ಡಿ ನುಗ್ಗೆ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ನುಗ್ಗೆ ಸೊಪ್ಪು. ಇರುಳುಗಣ್ಣು ಸಮಸ್ಯೆ ಇರುವವರು ನುಗ್ಗೆ ಸೊಪ್ಪು ಅಥವಾ ನುಗ್ಗೆ ಬೀಜ ಸೇವಿಸಿದರೆ ಇರುಳುಗಣ್ಣು ಸಮಸ್ಯೆ ದೂರವಾಗುತ್ತದೆ. ಯಾವ ಪದಾರ್ಥ ಹೆಚ್ಚು ಸೇವನೆ ಮಾಡಿದರೆ ಮುಖ ವಯಸ್ಸಾದಂತೆ ಕಾಣುತ್ತದೆ? ಆಪ್ಷನ್ಸ್ ಎ ಅನ್ನ, ಬಿ ಮಾಂಸಾಹಾರ, ಸಿ ಚಿಪ್ಸ್, ಡಿ ಚಪಾತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಚಿಪ್ಸ್. ಚಿಪ್ಸ್ ಹೆಚ್ಚು ತಿನ್ನುತ್ತಾ ಇದ್ದರೆ ಮುಖ ವಯಸ್ಸಾದಂತೆ ಕಾಣುತ್ತದೆ. ಯಾವ ಪ್ರಾಣಿಯ ಹಲ್ಲುಗಳು ಸಾಯುವ ತನಕ ಬೆಳೆಯುತ್ತಲೇ ಇರುತ್ತವೆ? ಆಪ್ಷನ್ಸ್ ಎ ಇಲಿ, ಬಿ ಮೊಲ, ಸಿ ಚಿಂಪಾಂಜಿ, ಡಿ ಹುಲಿ. ಸರಿಯಾದ ಉತ್ತರ ಆಪ್ಷನ್ ಎ ಇಲಿ. ಇಲಿಯ ಹಲ್ಲುಗಳು ಸಾಯುವ ತನಕ ಬೆಳೆಯುತ್ತಲೇ ಇರುತ್ತವೆ. ಪ್ರತಿದಿನ ಸೆಂಟ್ ಅಥವಾ ಡಿಯೋಡ್ರೆಂಟ್ ಬಳಸಿದರೆ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ಸ್ ಎ ಶ್ವಾಸಕೋಶ ಸಮಸ್ಯೆ, ಬಿ ಕ್ಯಾನ್ಸರ್, ಸಿ ತಲೆನೋವು, ಡಿ ಅಲರ್ಜಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಪ್ರತಿದಿನ ಸೆಂಟ್ ಅಥವಾ ಡಿಯೋಡ್ರೆಂಟ್ ಬಳಸಿದರೆ ಈ ಮೇಲಿನ ಎಲ್ಲ ಸಮಸ್ಯೆಗಳು ಉಂಟಾಗುತ್ತವೆ. ಮೆದುಳು ಚುರುಕಾಗಿರಲು ಏನನ್ನು ತಿನ್ನಬೇಕು? ಆಪ್ಷನ್ಸ್ ಎ ಪಿಸ್ತಾ, ಬಿ ದ್ರಾಕ್ಷಿ, ಸಿ ಕಡ್ಲೆ, ಡಿ ಗೋಡಂಬಿ. ಬಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಡ್ಲೆ. ಕಡ್ಲೆಯನ್ನು ತಿನ್ನುವುದರಿಂದ ಮೆದುಳು ಚುರುಕಾಗುತ್ತದೆ. ಕಾಗೆಯು ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಮೊಟ್ಟೆಗಳನ್ನು ಇಡುತ್ತವೆ? ಆಪ್ಷನ್ಸ್ ಎ 2, ಬಿ 3, ಸಿ 4, ಡಿ 6. ಸರಿಯಾದ ಉತ್ತರ ಆಪ್ಷನ್ ಸಿ 4. ಕಾಗೆಯು ತನ್ನ ಜೀವಿತಾವಧಿಯಲ್ಲಿ 4 ಮೊಟ್ಟೆಗಳನ್ನು ಇಡುತ್ತವೆ. ಭಾರತದ ಯಾವ ರಾಜ್ಯವು ಅತ್ಯಂತ ಬಡ ರಾಜ್ಯವಾಗಿದೆ? ಆಪ್ಷನ್ಸ್ ಎ ಉತ್ತರ ಪ್ರದೇಶ, ಬಿ ಅಸ್ಸಾಂ, ಸಿ ಕೇರಳ, ಡಿ ಬಿಹಾರ.
ಸರಿಯಾದ ಉತ್ತರ ಆಪ್ಷನ್ ಡಿ ಬಿಹಾರ. ಬಿಹಾರ ರಾಜ್ಯವು ಅತ್ಯಂತ ಬಡ ರಾಜ್ಯವಾಗಿದೆ. ಸೀಮೆ ಬದನೆಕಾಯಿ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ ಸಿ ಮಧುಮೇಹ, ಬಿ ಕ್ಯಾನ್ಸರ್, ಸಿ ಬಿಪಿ, ಡಿ ಕಾಲರಾ. ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ. ಸೀಮೆ ಬದನೆಕಾಯಿ ತಿನ್ನುವುದರಿಂದ ಮಧುಮೇಹ ವಾಸಿಯಾಗುತ್ತದೆ. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ರಾಜಕುಮಾರ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.